ಪ್ರಸ್ತಾವ ಪದ್ಧತಿಯ 19ನೇ ಶ್ಲೋಕದಲ್ಲಿ ದೇಶಿಕರು ತಮ್ಮ ಪಾದುಕಾ ಸಹಸ್ರವು ಭಗವಂತನೊಂದಿಗೆ ತಾಯಿ ಮಹಾಲಕ್ಷ್ಮಿಗೂ ಪ್ರೀತಿಯಾಗಿ ಇಬ್ಬರು ನಿದ್ದೆ ಮರೆತು ಕೇಳಬೇಕು ಅಂತ ಹೇಳಿದ್ದಾರೆ. ಶ್ಲೋಕ ನೋಡೋಣ. ಅನುಕೃತ ನಿಜನಾಧಾಂ ಸೂಕ್ತಿಮಾಪಾದಯಂತಿ ಮನಸಿ ವಚಸಿ ಚ ತ್ವಂ ಸಾವಧಾನ ಮಮ ಸ್ಯಾಹ ನಿಶಮಯತಿ ಯಥಾಸೌ ನಿದ್ರಯಾ ದೂರಮುಕ್ತಃ ಪರಿಷದಿ ಸಹ ಲಕ್ಷ್ಮ್ಯಾ ಪಾದುಕೆ ರಂಗನಾಥಃ. ಪಾದುಕೆ, ಓ ಭಗವಂತನ ಪಾದುಕೆಯೇ, ಯಥಾ ಹೇಗಿದ್ದರೆ, ಅಸೌ ಈ ರಂಗನಾಥಃ ರಂಗನಾಥನು, ಪರಿಷದಿ ಸಭೆಯಲ್ಲಿ, ಸಹ ಲಕ್ಷ್ಮ್ಯಾ ಲಕ್ಷ್ಮಿಯಿಂದ ಕೂಡಿದವನಾಗಿ, ನಿದ್ರಯಾ ದೂರಮುಕ್ತಃ ನಿದ್ರೆಯಿಂದ ಪೂರ್ತಿಯಾಗಿ ಬಿಡಲ್ಪಟ್ಟವನಾಗಿ, ನಿಶಮಯತಿ ಕೇಳುತ್ತಾನೋ, ತಥಾ ಆ ರೀತಿ, ತ್ವಂ ಅನುಕೃತ ನೀನು ಅನುಕರಿಸಲ್ಪಟ್ಟಿರುವ, ನಿಜನಾಧಾಂ ತನ್ನ ಶಬ್ದವನ್ನುಳ್ಳ, ಸೂಕ್ತಿಂ ಮಾತುಗಳನ್ನು, ಆಪಾದಯಂತಿ ಉಂಟು ಮಾಡುವವಳಾಗಿ, ಮಮ ಮನಸಿ ನನ್ನ ಮನಸ್ಸಿನಲ್ಲಿ, ವಚಸಿ ಚ ಮಾತುಗಳಲ್ಲಿ, ಸಾವಧಾನ ಜಾಗ್ರತೆಯುಳ್ಳವಳಾಗಿ, ಸ್ಯಾಹ ಇರಬೇಕು. ಹೇ ಪಾದುಕಾ ದೇವಿಯೇ, ನನ್ನನ್ನು ಈ ರಾತ್ರಿಯಲ್ಲಿ ಈ ಗ್ರಂಥವನ್ನು ಮಾಡುವಂತೆ ನಿಯಮಿಸಿದ್ದೀಯೆ. ನಿನ್ನ ಶಬ್ದದ ಹಾಗೆ ಭಗವಂತನಿಗೆ ಇಷ್ಟವಾಗುವ ಮಾತುಗಳು ನನ್ನ ಮನಸ್ಸಿಗೆ ತೋರಿ ಬರಬೇಕು. ಪಾದುಕೆಯ ಶಬ್ದ ಭಗವಂತನಿಗೆ ಇಷ್ಟ ಅಂತೆ. ಅದಕ್ಕೆ ದೇಶಿಕರು ನಿನ್ನ ಶಬ್ದದ ಹಾಗೆ ಮಾತುಗಳು ಬರಬೇಕು ಅಂತಾರೆ. ಪಾದುಕಾ ದೇವಿಯ ದಯೆಯಿಂದ ಮಾತುಗಳು ವೇಗವಾಗಿ ಸಹ ಬರಬೇಕಂತೆ. ವೇಗವಾಗಿ ಅಷ್ಟೇ ಅಲ್ಲ, ಸ್ವಾರಸ್ಯವಾಗಿ ಸಹ ಬರಬೇಕು ಅಂತಾರೆ. ಹಾಗೆ ಸ್ವಾರಸ್ಯವಾದ ಮಾತುಗಳಿಗೆ ಭಗವಂತನೊಂದಿಗೆ ತಾಯಿ ಮಹಾಲಕ್ಷ್ಮಿ ಕೂಡ ನಿದ್ರೆಯನ್ನ ಮರೆತು ಸಭೆಯಲ್ಲಿ ಕೇಳುತ್ತಿರಬೇಕು ಅಂತಾರೆ ದೇಶಿಕರು. ಹಿಂದೆ ರಾಮಾಯಣವನ್ನ ವಾಲ್ಮೀಕಿಗಳು ರಚಿಸಿ ಲವಕುಶರಿಂದ ಶ್ರೀರಾಮಚಂದ್ರನ ಮುಂದೆನೇ ಹೇಳಿಸಿದಾಗ ಅಲ್ಲಿ ಸೀತಾದೇವಿ ಇರಲಿಲ್ಲ. ಹಾಗೆಯೇ ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮವನ್ನ ಕೃಷ್ಣನ ಮುಂದೆ ಹೇಳಿದಾಗ ಅಲ್ಲಿ ತಾಯಿ ರುಕ್ಮಿಣಿನೂ ಇರಲಿಲ್ಲ. ಹಾಗೆಲ್ಲ ಆಗದೆ ಮಹಾಲಕ್ಷ್ಮಿ ಸಹಿತನಾಗಿ ಆ ಭಗವಂತ ನನ್ನ ಸ್ತೋತ್ರವನ್ನು ಕೇಳಬೇಕು ಅಂತ ಆಸೆ ಪಡ್ತಿದ್ದಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.